ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೆ ಅಕ್ರಮ ಬಾಂಗ್ಲಾ ವಾಸಿಗಳ ಕಾಟ ಹೆಚ್ಚಾಗ್ತಾ ಇದೆ. ಕ್ರೈಮ್ ಆಕ್ಟಿವಿಟಿಗಳಲ್ಲಿ ಬಾಂಗ್ಲಾ ವಾಸಿಗಳು ಭಾಗಿಯಾಗ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಗಡಿಪಾರು ಮಾಡಿದ್ದ 10 ದಿನದಲ್ಲಿ ಆಸಾಮಿಯೊಬ್ಬ ವಾಪಸ್ ಬಂದಿದ್ದಾನೆ. ಬೆಂಗಳೂರಿಗೆ ಬಂದು ಶೆಡ್ ಒಂದರಲ್ಲಿ ಅಲಾಮಿನ್ ಎಂಬಾತ ಮತ್ತೆ ಕಿರಿಕ್ ಮಾಡಿದ್ದಾನೆ. ಅಕ್ರಮ ಸಂಬಂಧ ಹಿನ್ನೆಲೆ ಅಲಾಮಿನ್ ಮೇಲೆ ಹಲ್ಲೆ ಮಾಡಲಾಗಿದೆ. ಅಕ್ರಮ ವಲಸಿಗರನ್ನ ಟ್ರೇಸ್ಗೆ ಈಗ ಡಿಜಿ ಮತ್ತು ಐಜಿಪಿ ಅವರು ಈ ಹಿಂದೆ ಸೂಚನೆ ನೀಡಿದ್ರು. ಅದರ ಆಧಾರದ ಮೇಲೆ ಅವರನ್ನ ಹೊರಹಾಕಲಾಗಿತ್ತು. ಬಾಂಗ್ಲಾ ವಾಸಿಗಳನ್ನ ಹೊರಹಾಕಲಾಗಿತ್ತು. ಆದ್ರೂ ಕೂಡ 10 ದಿನದಲ್ಲಿ ವಾಪಸ್ ಬಂದು ಈಗ ಮತ್ತೆ ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟಿಗಳಲ್ಲಿ ಬಾಂಗ್ಲಾ ವಾಸಿಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಅಲಾಮಿನ್ ಎಂಬುವಂತ ಯುವಕ ಈಗ ಹೊರಗಡೆ ಅವರನ್ನ ಡಿಪೋಲ್ಟ್ ಮಾಡಿದ ನಂತರವೂ ಕೂಡ ವಾಪಸ್ ಬೆಂಗಳೂರಿಗೆ ಬಂದು ಶೆಡ್ ಒಂದರಲ್ಲಿ ಕಿರಿಕ್ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಈತನ ಅಕ್ರಮದ ಸಂಬಂಧ ಈತನ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಈಗಾಗಲೇ ಓರ್ವ ವ್ಯಕ್ತಿಯನ್ನ ಹಿಡಿಯಲಾಗಿದೆ, ಬಂಧಿಸಲಾಗಿರುವಂತದ್ದು. ಕೆಲ ಜನರ ಜೊತೆಗೆ ಕಾನೂನು ಪ್ರಕಾರ ಇವರೆಲ್ಲರನ್ನೂ ಕೂಡ ಡಿಪೋರ್ಟ್ ಮಾಡಲಾಗಿತ್ತು. ಆದರೂ ಕೂಡ ಮತ್ತೆ ಅವರು 10 ದಿನದಲ್ಲಿ ವಾಪಸ್ ಬಂದಿರುವ ಕಾರಣ ಬಾಂಗ್ಲಾ ವಾಸಿಗಳ ಕಾಟ ಬೆಂಗಳೂರಿನಲ್ಲಿ ಮತ್ತೆ ಹೆಚ್ಚಾದಂತಾಗಿದೆ. ನಾವೆಲ್ಲ ಅನ್ಕೊಂಡಿರ್ಬೇಕು ಬಾಂಗ್ಲಾದೇಶವ್ರು ಆಲ್ರೆಡಿ ಹೋಗ್ಬಿಟ್ಟಿರಂತ. ಇನ್ನೂ ಬಾಂಗ್ಲಾದೇಶವ್ರು ಯಾರು ಹೋಗಿಲ್ಲ. ಇನ್ನೂ ತುಂಬ ಜನ ಬಾಂಗ್ಲಾದೇಶವ್ರು ಇದ್ದಾರೆ. ಪ್ರತಿ ಶೆಡ್ಡಲ್ಲಿ ಓಡಿದ್ರೆ ಬಾಂಗ್ಲಾದೇಶ ಇದ್ದೇ ಇದ್ದಾರೆ. ನಮ್ಮ ನೋಡ್ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಇವಾಗ ನೋಡಿ ಇಲ್ಲಿ ಬಂದ ತಕ್ಷಣ ಸುಮಾರು ಒಂದು 20ರಿಂದ 30 ಜನ ಓಡೋಗ್ಬಿಟ್ರು. ಇವನು ಓಡೋಕ್ಕಾಗಿಲ್ಲ, ಅವನಿಗೆ ಉಳ್ಕೊಂಡ್ಬಿಟ್ಟ, ಅವನ ಕಾಲು ಈ ಥರ ಆಗಿದೆ ಅಂತ. ನಾನು ಸರ್ಕಾರ ಕೇಳ್ತೀನಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೆವು, ನಾವು ಹಿಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ, ನೀವು ಯಾರಿಗೂ ಒಬ್ರಿಗೆ ಹಿಡಿದಿಲ್ಲ, ನೀವು ಯಾವ ಸ್ಕ್ವಾಡ್ ರಚನೆ ಮಾಡಿಲ್ಲ ಅನ್ಕೋತೀನಿ. ಎಲ್ಲ ಹಂಗೆ ಇದ್ದಾರಲ್ಲ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೀರಾ? ಯಾರಿಗೆ ಹಿಡಿದಿದ್ದೀರಾ ನೀವು? ನಾವು ಏನಾರು ಕೇಳಕ್ಕೆ ಹೋದರೆ ಪೊಲೀಸ್ ನೈತಿಕಿರಿ ಅಂತೆ. ನೀವು ಪೊಲೀಸವ್ರು ನೀವು ಕೆಲಸ ಮಾಡಿ, ನಾವೇ ಬರೋಣ. ಇದು ನೋಡಿ ಇವ್ರು ಹಿಡೀರಿ ನೀವು ಬಾಂಗ್ಲಾದೇಶವ್ರನ್ನ. ಇಲ್ಲಿಗಲ್ಲಿ ಯಾಕೆ ಬಂದಿದ್ದಾರಲ್ಲ ಇವರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ಲ. ಬಾಂಗ್ಲಾದೇಶದವರು ಏನು ನಮ್ಮ ಇಂಡಿಯಾಗೆ ಇಲ್ಲಿಗಲ್ ಆಗಿ ಏನು ಬಂದಿದ್ದಾರೆ, ನಾವು ನಮ್ಮ ಏನು ರಾಷ್ಟ್ರ ರಕ್ಷಣಾ ಪಡೆ ಸತತವಾಗಿ ಕೆಲಸ ಮಾಡ್ತಾ ಇದೆ. ಬಾಂಗ್ಲಾದೇಶವ್ರನ್ನಾಯಿತು, ಬಾಂಗ್ಲಾದೇಶ ರೋಹಿಂಗ್ಯಾಗಳನ್ನ ಹೊರಗೆ ಹಾಕುವಂಥ ಕೆಲಸ ಪೊಲೀಸರಿಗೆ ಡಿಪಾರ್ಟ್ಮೆಂಟಿಗೆ ಹಿಡ್ಕೊಡುವಂಥ ಕೆಲಸ ಮಾಡ್ತಾ ಇತ್ತು. ಈಗಾದರೂ ಸ್ಥಿತಿಗತಿ ಏನಿದೆಯಪ್ಪ ಅಂತಂದರೆ ಯಾವ ಥರ ಮತ್ತು ಸಿಚುವೇಶನ್ ಇತ್ತು ಅದೇ ಥರನೂ ಈಗೂ ಇದೆ. ನೀವು ನೋಡ್ಬೋದು ಬಾಂಗ್ಲಾದೇಶವರು ಇಲ್ಲಿ ಪ್ರೆಸೆಂಟಾಗಿ ನಾವು ಇವ್ರ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ಇವ್ರಿಗೆ ಬಾರ್ಡ್ರಿಂದ ಡಿಪಾರ್ಟ್ ಮಾಡಿದೆ, ಸರಿನಾ? ಡಿಪಾರ್ಟ್ಮೆಂಟ್ ಹೋಗಿ ಮೊದಲು ನಾವು ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಏನಿದೆ ಕರ್ಕೊಂಡು ಹೋಗಿ ಅವ್ರಿಗೆ ಹಿಡಿಸುವಂಥ ಕೆಲಸ ಆಗಿತ್ತು. ಅವರು ಡಿಪಾರ್ಟ್ಮೆಂಟ್ ಅವರು ಬಾರ್ಡ್ರನ್ನ ದಾಟಿಸಿ ಅವ್ರನ್ನ ಬಿಟ್ಟು ಬಂದಿದ್ದಾರೆ. ರಿಟರ್ನ್ ಆಗಿ ಮತ್ತೆ ಇವರು